ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಬಿಜೆಪಿಗೆ ಇದು ಬ್ರಹ್ಮಾಸ್ತ್ರವಾಗಿದೆ. ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೂ ಕೂಡ ಬಿಜೆಪಿ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿದೆ. ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ಅದೇ ಕಾರಣಕ್ಕಾಗಿ ಬಿಜೆಪಿಯ ನಾಯಕರು ನಿನ್ನೆ, ಅದರಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜೇಂದ್ರ ಅವರು ನಿನ್ನೆ ಸಚಿನ್ ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಈ ವಿಚಾರವನ್ನ ಹೇಳ್ತಾರೆ. ಅವರ ಕುಟುಂಬಸ್ಥರು ಕೂಡ ಇದೇ ವಿಚಾರವನ್ನ ಈಗ ಈ ಒಂದು ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಈಗಾಗಲೇ ಬಿಜೆಪಿಯವರು ಒತ್ತಡವನ್ನ ಹಾಕ್ತಾ ಇದ್ದಾರೆ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಆಗ್ರಹಿಸುತ್ತಿದ್ದಾರೆ. ಈಗಾಗಲೇ ಬಿಜೆಪಿಯ ಸತ್ಯಶೋಧನಾ ತಂಡ ಈಗಾಗಲೇ ಒಂದು ರೀತಿಯಲ್ಲಿ ಏನ್ ಆಗಿದೆ ಅನ್ನೋದನ್ನ ಈಗ ವರದಿ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಸಚಿನ್ ಹೆಸರಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಇನ್ನು ಇದೇ ಪ್ರಕರಣದ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರ ಹೇಗಿದೆ ನೋಡೋಣ. ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿಬಿಐ ತನಿಖೆನೇ ಆಗಬೇಕು, ಸಿಬಿಐ ತನಿಖೆನೇ ಆಗಬೇಕು. ಇದು ಬರೀ ನಮ್ಮ ಡಿಮಾಂಡ್ ಅಷ್ಟೇ ಅಲ್ಲ, ನಮ್ಮ ಒತ್ತಾಯ ಅಷ್ಟೇ ಅಲ್ಲ, ಆಗ್ರಹ ಅಷ್ಟೇ ಅಲ್ಲ. ಆ ಸಚಿನ್ ಕುಟುಂಬ ಏನಿದೆ, ಪಾಂಚಾಲ್ ಕುಟುಂಬ ಎಲ್ಲ ಸಹೋದರಿಯರು ಕೂಡ ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಕುಟುಂಬ ಒತ್ತಾಯ ಮಾಡಿದೆ. 3ನೇ ತಾರೀಕು ತನಕ ನಾವು ಕಾಯ್ತೇವೆ. ಆ ಭಗವಂತ ಬುದ್ಧಿ ಕೊಟ್ಟು ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ಸಿಬಿಐ ತನಿಖೆಗೆ ಆದೇಶ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಜನವರಿ 4ನೇ ತಾರೀಕು ಶನಿವಾರ 2025 ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ನಾನು ಹೇಳ್ತೇನೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ, ಇನ್ನೂ ಯುವಕರಿದ್ದಾರೆ, ಬೇಕಾದಷ್ಟು ರಾಜಕೀಯ ಮಾಡಲಿಕ್ಕೆ ಸಾಕಷ್ಟು ಕಾಲಾವಧಿ ಇದೆ. ನಿಮ್ಮ ಮೇಲೆ ಆಪಾದನೆ ಬಂದಿದೆ. ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ ಅಂತೇಳಿ ರಾಜೀನಾಮೆ ಕೊಟ್ಟು ಒಬ್ಬ ಮಾದರಿ ರಾಜಕಾರಣಿ ಆಗಬೇಕು ಅಂತ ಒತ್ತಾಯ ಮಾಡ್ತೇನೆ. ಗುತ್ತಿಗೆದಾರ ಸಚಿನ್ ಸಾವು ಪ್ರಕರಣವನ್ನ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಬೇಕು, ರಾಷ್ಟ್ರ ಮಟ್ಟದಲ್ಲಿ ಸೌಂಡ್ ಮಾಡಬೇಕು ಅಂತ ಬಿಜೆಪಿ ತಂತ್ರ ಮಾಡಿದೆಯಂತೆ ಸರ್. ಮಾಡ್ಲಿ, ಅದಕ್ಕೇನಿದೆ. ಹಿಂದಿನ ತರ ಇದಕ್ಕೂ ಅವ್ರಿಗೆ ಮುಖಭಂಗ ಆಗುತ್ತೆ. ಹಿಂದೆ ಎಲ್ಲ ತಂತ್ರ ಮಂತ್ರಗಳೆಲ್ಲ ಉಪಯೋಗ ಮಾಡಿದ್ರೆ ಯಾವ್ದ್ರಲ್ಲಿ ಯಶಸ್ಸು ಕಂಡಿದ್ದಾರೆ ಹೇಳಿ ಇವರು? ಅವ್ರಿಗೆ ಯಾವುದೇ ರೀತಿಯಾದಂತ ಪುರಾವೆಗಳಿಲ್ಲ, ಆಧಾರಗಳಿಲ್ಲ, ಸಾಕ್ಷಿಗಳಿಲ್ಲ. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಪ್ರಯೋಜನ ಏನು ಹೇಳಿ ಅವ್ರದ್ದು? ಏನು ಗುಲ್ಬರ್ಗಾದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, ಅದನ್ನು ಕೂಡ ನಾವು ಸಿಒಡಿಗೆ ಕೊಟ್ಟಿದ್ದೇವೆ. ಯಾವುದು ಎಲ್ಲವನ್ನು ಎಲ್ಲ ಕೇಸ್ಗಳನ್ನು ತಗೊಂಡೋಗಿ ನಾವು ಸಿಬಿಐಗೆ ಕೊಡೋದಕ್ಕೆ ಆಗೋದಿಲ್ಲ. ಸಿಐಡಿ ಸಮರ್ಥವಾಗಿದೆ. ಅದನ್ನ ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಸಿಒಡಿ ವರದಿಗಳು ಬಂದಿದಾವಲ್ಲ. ಸೊ ಇಡೀ ಪ್ರಕರಣ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಸಿಬಿಐಗೆ ಒತ್ತಾಯಿಸ್ತಾ ಇದೆ ಬಿಜೆಪಿ, ಹಾಗೇನೆ ಕುಟುಂಬಸ್ಥರು ಕೂಡ. ಆದ್ರೆ ಇದೀಗ ಇಲ್ಲಿ ತನಿಖೆಯನ್ನ ನಾವು ಕೊಟ್ಟಿದ್ದೇವೆ ಆಲ್ರೆಡಿ ಸಿಐಡಿಗೆ ಅನ್ನುವಂಥದ್ದು. ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಇದರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಏನು ಆಗಬಹುದು? ಪಟೇಲ್ರೇ, ಈಗಾಗಲೇ ಈ ಹಿಂದಿನ ಒಂದಷ್ಟು ಪ್ರಕರಣಗಳು ತಮ್ಮ ಸಚಿವರಿದ್ದಂತಹ ಸಂದರ್ಭದಲ್ಲಿ ಅಂದ್ರೆ KS ಈಶ್ವರಪ್ಪ ಅವರ ತಲೆದಂಡ ಆಗಿತ್ತು. ಇಂತಹದೇ ಪ್ರಕರಣದಲ್ಲಿ ಅದೇ ವಿಚಾರವನ್ನ, ಅದೇ ಅಸ್ತ್ರವನ್ನಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಮಾಡ್ತಾ ಇದೆಯಾ ಬಿಜೆಪಿ? ಇದರಲ್ಲಿ ಇರುವಂತಹ ರಾಜಕೀಯ ಸ್ವರೂಪ. ನವಿತಾ ಜೈನ್, ಪ್ರಮುಖವಾಗಿ ಈ ಪ್ರಕರಣವನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಿಯಾಂಕ್ ಖರ್ಗೆ ಅನ್ನೋದಕ್ಕಿಂತಲೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷವನ್ನು ಅವರು ಟೀಕಿಸುವಂಥದ್ದು ಮತ್ತು ಅವರ ವಿರುದ್ಧ ನಿರಂತರವಾಗಿ ಕ್ರಿಯಾಶೀಲವಾಗಿ ರಚನಾತ್ಮಕವಾಗಿ ಟೀಕೆ ಟಿಪ್ಪಣಿಗಳು ಮಾಡುವಂಥದ್ದು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ನುಂಗಲಾರದ ಬಿಸಿ ತುಪ್ಪ ಇರುವಂಥದ್ದು. ಅಫ್ಕೋರ್ಸ್ ಏನೇ ಇರ್ಬೋದು, AICC ಅಧ್ಯಕ್ಷನ ಕಾರಣಕ್ಕೆ ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ತನ್ನದೇ ಆದ ಒಂದು ಪವರ್ ಪಾಲಿಟಿಕ್ಸನ್ನು ಮಾಡ್ತಿರುವಂಥದ್ದು. ತುಂಬ ಫೈಲ್ಗಳನ್ನ ಮುಖ್ಯಮಂತ್ರಿ ಕಳಿಸಿದ ಲೆಟರ್ಗಳನ್ನು ಕೂಡ ಸೈಡಿಗೆ ಇಡುವಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ. ಬಿಕಾಸ್ ಆಫ್ ಅವರ ತಂದೆ AICC ಅಧ್ಯಕ್ಷ ಆಗಿರೋ ಕಾರಣಕ್ಕಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರಿಯಾಂಕ್ ಖರ್ಗೆ ಜೊತೆ ವಿಶ್ವಾಸದಲ್ಲಿದ್ದಾರೆ. ಬಿಕಾಸ್ ಆಫ್ ಅವರ ತಂದೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದ ಆಗುವವುಗಳನ್ನ ಯಾವುದೇ ಕ್ಷಣದಲ್ಲಿ ಡಿಸೈಡ್ ಮಾಡುವ ತಾಕತ್ತಿರ್ತಕ್ಕಂಥದ್ದು ಮತ್ತು AICC ಅಧ್ಯಕ್ಷ ಆಗಿರೋ ಕಾರಣಕ್ಕಾಗಿ ಮತ್ತು ಅವರನ್ನು ಮಂತ್ರಿಯನ್ನು ಮಾಡಿರುವಂಥದ್ದು. ಅದೇ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಜಯ್ ಸಿಂಗ್ ಅವರು ಕೂಡ ಇವತ್ತು ಮಂತ್ರಿ ಆಗಲಿಕ್ಕೆ ಆಗಲಿಲ್ಲ. ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಅನಿವಾರ್ಯವಾಗಿ ಮಾಡಿರುವಂಥದ್ದು. ಅವರು ಕೂಡ ನನ್ನನ್ನು ಮಂತ್ರಿ ಮಾಡಿಲ್ಲ ಅಂತೇಳಿ ಈಗಾಗಲೇ ಹಲವಾರು ಬಾರಿ ಆರೋಪವನ್ನು ಮಾಡಿರುವಂಥದ್ದು. ಎಸ್, ಒನ್ಸ್ ಅಗೇನ್ ಈ ಕೇಸನ್ನು ಪ್ರಕರಣವನ್ನು ನಾವು ಗಮನಿಸಲೇಬೇಕಾಗಿರ್ತಕ್ಕಂಥದ್ದು. ಈ ರಾಜೀವ್ ಕಪೂರ್ ಯಾರು ಅನ್ನೋದು ಅಂತ. ಈಗ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.
ಅವರು ಕಾಂಟ್ರಾಕ್ಟರ್ ಆಗಿದ್ರು, ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು. ರಾಜು ಕಪ್ಪನೂರವರ ಮೇಲೆ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ ರಾಜು ಕಪ್ಪನೂರು ಸದ್ಯ ಪ್ರಿಯಾಂಕ್ ಖರ್ಗೆ ಅವರ ಅತ್ಯಾಪ್ತ. ಅದಕ್ಕೂ ಮೊದಲು ರಾಜು ಕಪ್ಪನೂರವರು ಭಾರತೀಯ ಜನತಾ ಪಕ್ಷದ SC ಮೋರ್ಚಾದ ಅಧ್ಯಕ್ಷರಾಗಿದ್ದರು ಮತ್ತು ಅಲ್ಲಿಯ BJPಯ ಗುಲ್ಬರ್ಗದ ಅಧ್ಯಕ್ಷರ ಆತ್ಮೀಯ ಗೆಳೆಯರು ಕೂಡ ಆಗಿದ್ದರು. ಮತ್ತು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ರಾಜಕೀಯ ಲಾಭಕ್ಕಾಗಿ ಚುನಾವಣೆಯ ನಂತರ ಕಾಂಗ್ರೆಸ್ಗೆ ಸೇರ್ಪಡೆಯಾದರೂ ಈಗ ಪ್ರಿಯಾಂಕ್ ಖರ್ಗೆ ಅತ್ಯಾಪ್ತರಾಗಿರ್ತಕ್ಕಂಥದ್ದು. ಎಸ್, ಈಶ್ವರಪ್ಪ ಪ್ರಕರಣ ಮತ್ತು ಪ್ರಿಯಾಂಕ್ ಖರ್ಗೆ ಪ್ರಕರಣ ನಾವು ತುಲನೆ ಮಾಡಲಿಕ್ಕಾಗಲ್ಲ. ಈಶ್ವರಪ್ಪ ಪ್ರಕರಣದಲ್ಲಿ ಗುತ್ತಿಗೆದಾರ ಸಂತೋಷ್ ಅವರು ನೇರವಾಗಿ ಈಶ್ವರಪ್ಪನವ್ರನ್ನ ಮೇಲೆ ಗಂಭೀರ ಆರೋಪವನ್ನು ಮಾಡಿದರು ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಈಶ್ವರಪ್ಪನವ್ರನ್ನ ಭೇಟಿಯಾಗಿದ್ದಂಥ ಹಲವಾರು ದಾಖಲೆಗಳು, ಆಡಿಯೋ ಕ್ಲಿಪ್ಪಿಂಗ್ಸ್ಗಳು, ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಹಲವಾರು ದಾಖಲೆಗಳಿದ್ದು. ಮತ್ತು ಸಚಿನ್ ರವರು ಆತ್ಮಹತ್ಯೆಯ ಪತ್ರದಲ್ಲಿ ಬರೆದಿರ್ತಕ್ಕಂಥದ್ದು ಎಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಹೆಸರನ್ನು ಅವರು ಮೆನ್ಷನ್ ಮಾಡಿಲ್ಲ. ಆಪ್ತ, ಈಗ ಒಬ್ಬ ಸಾಮಾನ್ಯವಾಗಿ ರಾಜಕಾರಣಿ, ಈಗ ಗುಡಿಯವರು ರಾಜಕಾರಣಿ, ಅವರು ಆಪ್ತರು ಸಿಕ್ಕಾಪಟ್ಟೆ ಇರ್ತಾರೆ, ಎಲ್ಲರೂ ಕೂಡ ಎಲ್ಲ ಇರ್ತಾರೆ. ಆಪ್ತನ ಮೇಲೆ ಆರೋಪ ಮಾಡಿದ ತಕ್ಷಣ ಗುಡಿಯವರು ಹೊಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ನ ಪ್ರಶ್ನೆ ಆಗಿರ್ತಕ್ಕಂಥದ್ದು, ಪ್ರಿಯಾಂಕ್ ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಎಸ್, ವಿಜೇಂದ್ರ ಅವರು ಹಲವಾರು ಹೋರಾಟಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಜೇಂದ್ರ ಅವರು ಇವತ್ತು ಎಂಥ ಸ್ಥಿತಿಯಲ್ಲಿದ್ದಾರಂತೆ, ಭಾರತೀಯ ಜನತಾ ಪಕ್ಷದಲ್ಲಿ ಅಧ್ಯಕ್ಷರು ಕೂಡ ಇವತ್ತು ಕಷ್ಟ ಕಾಲದಲ್ಲಿ ಇರ್ತಕ್ಕಂಥ, ಅವ್ರಿಗೂ ಒಂಥರ ದುರಿತ ಕಾಲ. ಯಾಕಂತ ಹೇಳಿದ್ರೆ ಅವರ ವಿರುದ್ಧವೇ ಒಂದು ಟೀಮ್ ವರ್ಕ್ ಮಾಡ್ತಿರ್ತಕ್ಕಂಥ. ಈಗಾಗಲೇ ಜನವರಿ 3ನೇ ತಾರೀಕಿಂದ ವಕ್ಫ್ ಹೋರಾಟ ಆರಂಭ ಆಗ್ತಿದೆ. ಯತ್ನಾಳ್ ಟೀಮ್ದು ಮತ್ತೊಂದು ವಕ್ಫ್ 2ನೇ ಹಂತದ ಹೋರಾಟ ಆರಂಭ ಆಗ್ತಿರ್ತಕ್ಕಂಥ. ಆ ಮುಖಾಂತರ ವಿಜೇಂದ್ರ ಅವರ ಇಮೇಜ್ಗೆ ಅದು ಡ್ಯಾಮೇಜ್ ಆಗ್ತಿದೆ. ಹಾಗಾಗಿ ವಿಜೇಂದ್ರ ಅವರು ಕೂಡ ಪ್ರಿಯಾಂಕ್ ಖರ್ಗೆಗಿಂತಲೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಅನ್ನೋ ಕಾರಣಕ್ಕಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರಿಗೆ ನೀವೇನು ಮಾಡಿದೆ ಅಂತ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ AICC ಅಧ್ಯಕ್ಷರ ಮಗ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಹೆಸರಿನಲ್ಲಿ ಆತ್ಮಹತ್ಯಾ ಡೆತ್ ನೋಟನ್ನು ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಮತ್ತು ಆತ ಗುತ್ತಿಗೆದಾರ. ಹಾಗಾಗಿ ನಾವು ಹೋರಾಟ ಮಾಡಿದ್ದೀವಿ ಅಂತೇಳಿ ಅವರೊಂದು ರಿಪೋರ್ಟ್ ಕೊಡಬೇಕಾಗಿದೆ. ಹಾಗಾಗಿ ಜನವರಿ 3ನೇ ತಾರೀಕು ಅವರು ಅನಿವಾರ್ಯವಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಎಸ್, ಈಗ ಸರ್ಕಾರ CIDಗೆ ಇನ್ನೂ ಕೂಡ ಆದೇಶ ಬಂದಿಲ್ಲ. ಈಗಾಗಲೇ ಗೃಹ ಸಚಿವರು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಈಗಾಗಲೇ CIDಗೆ ವಹಿಸ್ತಿರ್ತಕ್ಕಂಥದ್ದು. ಬಟ್ ಈ ಪ್ರಕರಣದಲ್ಲಿ ಏನಾದರೂ ದಾಖಲೆಗಳಿದೆಯಾ, ಆಡಿಯೋ ದಾಖಲೆ, ವಿಡಿಯೋ ದಾಖಲೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವರಿಂದ ಅವರಿಗೆ ಸಚಿನ್ ರವರಿಗೆ ಯಾವುದಾಗಿದ್ದ ಕಿರುಕುಳ, ಅನ್ಯಾಯ ಅಥವಾ ಬೇರೆ ಬೇರೆ ಏನಾದರೂ ತೊಂದರೆ ಆಗಿದೆ ಅಂತ ಸಂಬಂಧಪಟ್ಟಾಗ ಇವತ್ತು ಕೂಡ ಯಾವುದೇ ದಾಖಲೆಗಳಿಲ್ಲ. ಒಂದು ವೇಳೆ ಇದನ್ನು CBIಗೆ ವಹಿಸಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಪ್ರೂವ್ ಮಾಡೋಕ್ಕಾದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇರಿಟೇಟ್ ಮಾಡ್ಬೋದು. CBIಗೆ ವಹಿಸಿದರೆ ನೋಟಿಸ್ ಕೊಡೋದು, ನಿಮ್ಮ ಆಪ್ತ ನಿಮಗೆ ಗೊತ್ತಿದ್ದ ಏನು ಅಂತೇಳಿ, ನಿಮ್ಮ ಆಪ್ತನ ಜೊತೆ ಸಂಪರ್ಕ ಏನು, ಆಪ್ತನ ಮುಖಾಂತರ ಪ್ರಿಯಾಂಕ್ ಖರ್ಗೆ ಏನಾದರೂ ಕಿರುಕುಳ ಮಾಡಿದ್ರ ಅಂತೇಳಿ. ಎಸ್, ಮತ್ತು ನಿಮಗೆ ಕಲಬುರಗಿ ಮತ್ತು ಬೀದರ್, ಯಾದಗಿರಿಲಿ ಒಂದಷ್ಟು ರಾಜಕಾರಣ ನಡೀತಿರುತ್ತೆ. ಅಲ್ಲಿ ಪ್ರಿಯಾಂಕ್ ಖರ್ಗೆ ಸುತ್ತ ರಾಜಕಾರಣ ನಡೀತಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಈಶ್ವರ ಖಂಡ್ರೆ ಪ್ರಮುಖ ವ್ಯಕ್ತಿ ಅಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಕಲಬುರಗಿಯ ಯಾವುದೇ ನಾಯಕರು ಪ್ರಮುಖ ನಾಯಕರಲ್ಲ. ಯಾಕಂತೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಒನ್ಸ್ ಅಗೇನ್ ಪ್ರಿಯಾಂಕ್ ಖರ್ಗೆನೇ ಅಲ್ಲಿ ಸ್ಟ್ರಾಂಗ್ ಲೀಡರ್ ಆಗಿರ್ತಾರೆ. ಪ್ರಿಯಾಂಕ್ ಖರ್ಗೆ ಅವರೇ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥವ್ರು. ನಾನು ಹೇಳ್ತೀನಲ್ಲ, AICC ಅಧ್ಯಕ್ಷರು ಅವ್ರ ತಂದೆ ಆಗಿರೋ ಕಾರಣ ಅವರು BJP ಮತ್ತು ಸಂಘ ಪರಿವಾರದಿಂದ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ, ಟೀಕೆಗಳನ್ನ ಮಾಡ್ತಿದ್ದಾರೆ. X ಮುಖಾಂತರ ಹಲವಾರು ದಾಖಲೆಗಳ ಮುಖಾಂತರ ಟೀಕೆಯನ್ನು ಮಾಡ್ತಿದ್ದಾರೆ, ನೇರವಾಗಿ ಟೀಕೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆಯನ್ನು ಮಣಿಸಬೇಕಾಗಿದೆ ಅಂತೇಳಿ AICC ಅಧ್ಯಕ್ಷರ ಮಗ ಅನ್ನೋ ಕಾರಣಕ್ಕಾಗಿ ಈಗ ಪ್ರಿಯಾಂಕ್ ಖರ್ಗೆ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಎಸ್, ಈಗ CBI ಕೊಡಿ ಅಂತ ಹೇಳ್ತಿರ್ತಕ್ಕಂಥದ್ದು. ಸರ್ಕಾರ ಯಾವುದೇ ಕಾರಣಕ್ಕೂ CBI ಕೊಡಲ್ಲ. ಒಂದು ವೇಳೆ ಈಗ ಹೊಸ ಟ್ವಿಸ್ಟ್ ಅಂದ್ರೆ ಈಗ ರೈಲ್ವೆ ಪೊಲೀಸರು ತನಿಖೆಯನ್ನು ಮಾಡ್ತಿರ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಲೋಕಲ್ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿರ್ತಕ್ಕಂಥದ್ದು. ಸಚಿನ್ ರವರ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಹಲವಾರು ಪೊಲೀಸರು ಏನು ದೂರು ಕೊಡೋ ಮೊದಲೇ ಆತನನ್ನು ಆತ್ಮಹತ್ಯೆಯಿಂದ ಬಚಾವ್ ಮಾಡ್ಬೋದಿತ್ತು ಅನ್ನೋ ಒಂದು ಕೂಡ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಎಸ್, ಅಲ್ಲಿ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ, ರಿಪಬ್ಲಿಕ್ ಆಫ್ ಬೆಳಗಾವಿ ಆಗಿದೆ, ರಿಪಬ್ಲಿಕ್ ಆಫ್ ಕನಕಪುರ ಆಗಿದೆ. ಎಲ್ಲ ಒಂದು ಕಡೆ ಈ ಹೋರಾಟ ಯಾವುದು ಲಕ್ಷ್ಮೀ ಹೆಬ್ಬಾಳ್ಕರ್ ನಂತರದ ಹೋರಾಟದಲ್ಲಿ ಈಗ ಮೊದಲ ಥರ ಇಲ್ಲ, ಹೋರಾಟಗಳು ತಿಂಗಳುಗಟ್ಟಲೆ ನಡೆಯೋದು. ಯಾವುದೇ ಒಂದು ವಿಷಯಗಳು ನಡೆದಾಗ ತಿಂಗಳುಗಟ್ಟಲೆ ಹೋರಾಟಗಳು ನಡೀತಿದ್ವು. ಈಗೆಲ್ಲ ಶಾರ್ಟ್ ಹೋರಾಟಗಳಾಗಿರುವಂಥದ್ದು. ಎಸ್, ಈಗ CT ರವಿಯವರ ಏನು ಪ್ರೊಟೆಸ್ಟ್ ಅನ್ನೋದು, ಅವರ ಹೋರಾಟ ಅನ್ನೋದು ಎಲ್ಲ ಒಂದು ಕಡೆ ಅದು ನಿಧಾನಕ್ಕೆ ಬದಿಗೆ ಸರಿತಿರುತ್ತ ಸಂದರ್ಭದಲ್ಲಿ ಇದೀಗ ಪ್ರಿಯಾಂಕ್ ಖರ್ಗೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅವರು ಭಾರತೀಯ ಜನತಾ ಪಕ್ಷ ಕೂಡ ಈ ಹೋರಾಟದ ಮುಖಾಂತರ ವಿಜೇಂದ್ರ ಮತ್ತೆ ಮುನ್ನೆಲೆಗೆ ಬರಬೇಕಾಗಿದೆ, ವಕ್ಫ್ ಹೋರಾಟವನ್ನು ಅಲ್ಲಿ ಏನು ಸರಿಸಬೇಕಾಗಿದೆ. ಹಾಗಾಗಿ ವಿಜೇಂದ್ರ ಕೂಡ ಇದು ಹೋರಾಟದ ಸವಾಲಾಗಿರ್ತಕ್ಕಂಥದ್ದು. ಎಸ್, ಪ್ರಿಯಾಂಕ್ ಖರ್ಗೆ ಹೇಳಿದ್ರು ಒಂದೇ ಒಂದು ದಾಖಲೆ ಕೊಡಿ ಅಂತ ಅವರು ಸವಾಲು ಹಾಕಿದ್ದಾರೆ. ನಾನೇನಾದರೂ ಅವರಿಗೆ ಮೋಸ ಮಾಡಿರೋದು ಅಥವಾ ನಾನೇನಾದರೂ ಅವ್ರಿಗೆ ಕಿರುಕುಳ ಕೊಟ್ಟಿರುವಂಥದ್ದು, ನನ್ನ ವಿರುದ್ಧವಾದ ಯಾವುದಾದ್ರೂ ದಾಖಲೆಗಳು, ವಿಡಿಯೋ ದಾಖಲೆ, ಅಟ್ಲೀಸ್ಟ್ ಆಡಿಯೋ ದಾಖಲೆ ಆದರೂ ಕೊಡಿ, ನಾನು ಒಪ್ಕೊತೀನಿ. ಹೌದು, ನನ್ನ ಆಪ್ತ ಆಗೋಕ್ಕಿಂತಲೂ ಮೊದಲು ಆತ
BJPಯಲ್ಲಿದ್ದ ಅಲ್ಲಿ ಚಂದು ಪಾಟೀಲ್ಗೂ ಕೂಡ ಆಪ್ತ, BJP ಅನೇಕ ನಾಯಕರಿಗೂ ಕೂಡ ಆಪ್ತ, SC ಮೋರ್ಚಾದ ಅಧ್ಯಕ್ಷರು ಕೂಡ ಆಗಿದ್ದರು ರಾಜೀವ್ ಕಪ್ಪನವರು. ನಾನು ಆಪ್ತ ಅಲ್ಲ ಅಂತ ಒಪ್ಪಲ್ಲ, ನನ್ನ ಜೊತೆ ಒಂದು ಪಾರ್ಟಿಯ ನಾಯಕನಾಗಿ ನಾನು ಮಂತ್ರಿಯಾಗಿ ನನಗೆ ಎಲ್ಲರೂ ಆಪ್ತರು ಇರ್ತಾರೆ, ನಮ್ಮ ಪಕ್ಷದವರು ಅಂದರೆ ಅದು ಆಪ್ತರು, ಕಾರ್ಯಕರ್ತರು ಎಲ್ಲರೂ ಕೂಡ ಆಪ್ತರು ಇರ್ತಾರೆ. ಆದರೆ ಸಾಕ್ಷಿ ಕೊಡಿ ಅಂತ ಕೇಳ್ತಿರುವಂಥದ್ದು. ನೀವು ತಿಪ್ಪುರ್ಲಾಗ ಹಾಕಿದ್ರು ಕೂಡ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿರ್ತಕ್ಕಂಥ. ಎಸ್, ಈಗ CID ಕೊಟ್ಟಿರುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ರಾಜಕೀಯವಾಗಿ ಒಂದು ಹೋರಾಟಕ್ಕೆ ಒಂದು ಸಿಕ್ಕಿರ್ತಕ್ಕಂಥ ಸದ್ಯದ ಮಟ್ಟಿಗಿನ ಅಸ್ತ್ರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಕ್ಫ್ ಹೋರಾಟವನ್ನು ಬದಿಗೆ ಸರಿಸಲಿಕ್ಕೆ ವಿಜೇಂದ್ರ ಅವರಿಗೆ ಸಿಕ್ಕಿರ್ತಕ್ಕಂಥ ಈ ಸದ್ಯದ ಅಸ್ತ್ರ, ಈ ಅಸ್ತ್ರವನ್ನು ಯಾವ ರೀತಿ ಬಳಸ್ತಾರೆ? ಈಗ CBI ಕೊಡಬೇಕಾದ್ರೂ ಹಲವಾರು ದಾಖಲೆಗಳನ್ನು ಕೊಡಬೇಕಾದ್ರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಏನಾದರೂ ಎವಿಡೆನ್ಸ್ ಇದೆಯಾ ಅನ್ನೋದು ಕೂಡ. ಈಗ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಕೂಡ ವಿಜೇಂದ್ರ ತನ್ನನ್ನು ತಾನು ಪ್ರೂವ್ ಮಾಡಬೇಕಾಗಿದೆ. ವಕ್ಫ್ ಹೋರಾಟ ವಿಫಲತೆ ಆಗಿರ್ತಕ್ಕಂಥದ್ದು ನೀವೇನು ಮಾಡ್ತೀರಿ ಅಂತ ಕ್ವಶನ್ ಮಾಡಬಾರ್ದಲ್ಲ. ಕ್ವಶನ್ ಮಾಡಿದ ಸಂದರ್ಭದಲ್ಲಿ ಅವರ ಹೋರಾಟದ ಒಂದು ಲಿಸ್ಟನ್ನು ಕೊಡಬೇಕಾಗಿದೆ. ಮತ್ತು ಸದ್ಯದ ಮಟ್ಟಿಗೆ ಭಾರತೀಯ ಜನತಾ ಪಕ್ಷ ಇದೊಂದು ಅಸ್ತ್ರ ಅಂತ ಹೇಳ್ಬೋದು. ಎಸ್ ಗುಡಿ, ಇಲ್ಲಿ ಒಂದ್ ಕಡೆ ಈಗಾಗಲೇ ಸರ್ಕಾರಕ್ಕೆ ಒಂದು ರೀತಿ ಒಂದು ಸಣ್ಣ ಮಟ್ಟದ ಮುಜುಗರ ಅಂತೂ ಹೌದು ಈ ವಿಚಾರದಲ್ಲಿ ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದ್ ಕಡೆ ಈಗಾಗಲೇ ಪಟೇಲ್ ಕೂಡ ಮೆನ್ಷನ್ ಮಾಡಿದ್ರು, ಇಲ್ಲಿ ಅಟ್ಲೀಸ್ಟ್ ಪೊಲೀಸರು ಒಂದು ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರೆ ಒಂದು ಅಟ್ಲೀಸ್ಟ್ ಆಗದೆ ಇರಬಹುದಿತ್ತೇನೋ ಅನ್ನುವಂಥದ್ದು. ಈಗ ಈಶ್ವರ್ ಖಂಡ್ರೆ ಅವರು ಕೂಡ ಹೇಳಿದ್ರು ನಿನ್ನೆ ಅದ್ರ ಬಗ್ಗೆ ಕೂಡ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ. ಬಟ್ ಇಂತಹ ಸಂದರ್ಭದಲ್ಲಿ ಈಗ BJP ರಾಜ್ಯಾಧ್ಯಕ್ಷರು ಆರೋಪ ಮಾಡ್ತಾರೆ, ಪ್ರಿಯಾಂಕ್ ಖರ್ಗೆ ಅವರನ್ನು ಏನಾದರೂ ಸಚಿವ ಸ್ಥಾನದಿಂದ ಇಳಿಸಿದರೆ ಅದು ಸಿದ್ದರಾಮಯ್ಯ ಅವರ CM ಸ್ಥಾನಕ್ಕೆ ಕುತ್ತು ಬರುತ್ತೆ. ಯಾಕಂದ್ರೆ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು, ಹಾಗಾಗಿ ಅವರಿಗೊಂದು ಆ ಭಯ ಇದೆ ಅಂತ ಹೇಳಿ. ಇಲ್ಲಿ ಯಾವ ರೀತಿಯಾದಂತಹ ಎಫೆಕ್ಟ್ಗಳು ಎಲ್ಲೆಲ್ಲಿ ಆಗುವಂತಹ ಸಾಧ್ಯತೆ ಇದೆ? ಇವತ್ತು ರಾಜ್ಯ ಸರ್ಕಾರದ ನಡೆಯನ್ನ ನಾವು ಓವರಾಲ್ ಆಗಿ ಗಮನಿಸ್ತಾ ಬರಬೇಕಾಗುತ್ತೆ ನವಿತಾ. ಯಾವುದೇ ರೀತಿಯಂತ ಆರೋಪ ಬಂದರೂ ಕೂಡ ಆನೆ ಹೊರಟಿದ್ದ ದಾರಿ ಅನ್ನುವಂಥ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಾಗ್ತಾ ಇದೆ. ಕಾರಣ ಏನು ಅಂತ ನೋಡೋದಾದ್ರೆ, ಎರಡು ತಂಡಗಳಿದ್ದಾಗ, ಒಂದು ಈಗ ಇವತ್ತು ನಾವು ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ನಡೀತಾ ಇದೆ ಅಲ್ಲ, ಒಂದು ಚಿಕ್ಕ ವಿಕೆಟ್ ಮಿಸ್ ಆದ್ರೂ ಕೂಡ ಒಂದು ಇಡೀ ಮ್ಯಾಚೇ ಉಲ್ಟಾ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಒಂದು ಸ್ಟ್ರಾಂಗ್ ಟೀಮು ಒಂದು ವೀಕ್ ಟೀಮ್ ಇದ್ದಾಗ ಒಂದಿಷ್ಟು ತಪ್ಪುಗಳನ್ನ ಸ್ಟ್ರಾಂಗ್ ಟೀಮ್ ಮಾಡಿದ್ರು ಕೂಡ ಗೆಲ್ಲುವಂಥ ಸಾಧ್ಯತೆಗಳು ಸ್ಟ್ರಾಂಗ್ ಟೀಮ್ ಹತ್ರನೇ ಇರುತ್ತೆ, ವೀಕ್ ಟೀಮ್ಗೆ ಆಗೋದಿಲ್ಲ. ಅಂತ ಒಂದು ವೀಕ್ ಟೀಮ್ ಆಗಿ ಇವತ್ತು BJP ಇಲ್ಲಿ ಮಾರ್ಪಾಟಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಖಂಡಿತವಾಗಿ ಒಂದೆರಡು ಪ್ರಕರಣಗಳಲ್ಲ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂಥ ಮಾತುಗಳಿದಾವಲ್ಲ, ನಾವು ಈಗ ಮುಂಚೆ ಪ್ಲೇ ಮಾಡಿದ್ವಿ, ಆ ಮಾತುಗಳೇ BJPಗೆ ಒಂದು ಪಾಠ ಆಗಬೇಕಾಗಿರುವಂಥದ್ದು. ಯಾಕಂದ್ರೆ ಯಾವುದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಆಮೇಲೆ ಒಂದು ಪ್ರಕರಣದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ವಿಪಕ್ಷ ಅನ್ನೋಷ್ಟೊತ್ತಿಗೆ ಮತ್ತೊಂದು ಪ್ರಕರಣ ಬರ್ತಾ ಇದೆ. ಅಂದ್ರೆ ಸಾಲು ಪ್ರಕರಣಗಳೇನೋ ಬರ್ತಾ ಇದಾವೆ, ಸಾಲು ಆ ರೀತಿಯಂತ ಘಟನೆಗಳು ನಡೀತಾ ಇದಾವೆ. ಅದು ನಾವು ನೋಡಿದ್ವಿ ಬೆಳಗಾವಿಯಲ್ಲಿ ನಡೆದಂತ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಕಾರ್ಯದರ್ಶಿ ಒಂದು ಇನ್ವಾಲ್ವ್ ಆದಂಥದ್ದು, ಅಲ್ಲೋ ಅವ್ರ ಹೆಸರನ್ನ ಬರೆದಿಟ್ಟು ಒಬ್ಬ ವ್ಯಕ್ತಿ ಹೋಗುವಂಥ ಪ್ರಕರಣ ಬಂದಂಥದ್ದು ಇರ್ಬೋದು, ಅಥವಾ ಈಗ ಇಲ್ಲಿ ಕಲಬುರಗಿಯ ವಿಚಾರಕ್ಕೆ ಬಂದಂಥ ಸಂದರ್ಭ ಇರ್ಬೋದು. ಕೇವಲ ನಾಗೇಂದ್ರ ವಿಚಾರದಲ್ಲಿ ಮಾತ್ರ ಅವರು ರಾಜೀನಾಮೆಯನ್ನು ಕೊಡೋದಕ್ಕೆ ಸಾಧ್ಯ ಆಯಿತು, ಯಾಕಂದ್ರೆ ಅಲ್ಲಿ ಇಡಿ ಎಂಟ್ರಿ ಆಯಿತು ಅಂತ ಹೊರತು ಇಲ್ಲದಿದ್ರೆ ಅವರು ಕೂಡ ರಾಜೀನಾಮೆಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಯಾವುದೂ ಇರಲಿಲ್ಲ. ಆದರೆ ಇವತ್ತಿನ ಈ ಒಂದು ಪ್ರಕರಣವನ್ನು, ಇವತ್ತಿನ ಸಂದರ್ಭವನ್ನು ಗಮನಿಸೋದಾದ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅನ್ನೋದು ಒಂದು ಮಾತಾದ್ರೆ, ವಿಪಕ್ಷವಾಗಿ BJP ಏನು ಮಾಡ್ತಾ ಇದೆಯಾ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಇಲ್ಲಿ ಸಂಘಟಿತವಾದಂಥ ಒಂದು ಹೋರಾಟ ಮಾಡಿದ್ದೇ ಆಗಿದ್ರೆ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ನಾವು ಕಳೆದ ಬಾರಿ ನೋಡ್ತಾ ಇದ್ವಿ. ಕಳೆದ ಬಾರಿ ಸಿದ್ದರಾಮಯ್ಯನವರು ಇನ್ನೂ ಪವರ್ಫುಲ್ ಇದ್ರು. ಅವ್ರು ಫಸ್ಟ್ ಟೈಮ್ CM ಆದಂಥ ಸಂದರ್ಭದಲ್ಲಿ ಅವತ್ತು ಗಣಪತಿಯವರ ಒಂದು ಪ್ರಕರಣ ಬಂದಂಥ ಸಂದರ್ಭ, DK ರವಿ ಅವರ ಪ್ರಕರಣ ಆದಂಥ ಸಂದರ್ಭದಲ್ಲಿ ಅವತ್ತು ಜಾರ್ಜ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕಂತ ಸಂದರ್ಭ ಬರುತ್ತೆ. ಆಮೇಲೆ ಕೋರ್ಟಿಗೆ ಹೋಗ್ತಾರೆ, ಅವ್ರಿಗೆ ಯಾವುದೋ ಅಲ್ಲಿ ಸಂಬಂಧ ಇಲ್ಲ, ಅವರು ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ. ಆದರೆ ಅವತ್ತು BJP ಅಷ್ಟು ಒತ್ತಡವನ್ನು ಹೇರೋದಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರದ ಮೇಲೆ. ಹಾಗಿದ್ರೆ ಇವತ್ತಾಗ್ತಾ ಇರುವಂಥದ್ದೇನು? ಈಗ ಪಟೇಲರು ಕೂಡ ಹೇಳ್ತಾ ಇದ್ರು, ಒಂದು ಕಡೆ ವಿಜೇಂದ್ರ ಟೀಮ್ ಹೋರಾಟವನ್ನು ಮಾಡ್ತಾ ಇದೆ, ಮತ್ತೊಂದು ಕಡೆ ಯತ್ನಾಳ್ ತಮ್ಮದೇ ಆದಂಥ ಒಂದು ಹೆಗ್ಗುರುತನ್ನು ಮೂಡಿಸಬೇಕು ಅಂತೇಳಿ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ CT ರವಿ ಅವರು ತಮ್ಮ ಮೇಲೆ ಒಂದು ದಾಳಿ ಆಗಿತ್ತು, ಅದನ್ನು ವಿರೋಧಿಸ್ತೀನಿ ಅಂತೇಳಿ ಅವರು ಒಂದು ಕಡೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರಕರಣ ಇವತ್ತು ಸಚಿನ್ ಪ್ರಕರಣ ಆಗಿದೆ. ಈ ಪ್ರಕರಣದಲ್ಲಿ ಇವರು ಪ್ರತಿಭಟನೆ ಮಾಡಿ 3ನೇ ತಾರೀಕಿಗೆ ಏನೋ ಕರೆದಿದ್ದಾರೆ, ಅಷ್ಟೊತ್ತಿಗೆ ಇನ್ನೊಂದೇನೋ ಒಂದು ಘಟನೆ ನಡೆಯುತ್ತೆ. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ನಿರಂತರವಾಗಿ ಈ ರೀತಿಯಾದಂಥ ಒಂದು ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಿದ್ರೆ ಇವತ್ತು ಈಶ್ವರಪ್ಪನವರು 2022 ಏಪ್ರಿಲಲ್ಲಿ ಈಶ್ವರಪ್ಪನವರು ಕೂಡ ರಾಜೀನಾಮೆಯನ್ನು ಕೊಟ್ಟರು. ಪಟೇಲ್ ಹೇಳಿದಾಗ ಅವತ್ತಿನ ಸಂದರ್ಭದಲ್ಲಿ ನೇರವಾಗಿ ಅವರ ಹೆಸರನ್ನು ಅಲ್ಲಿ ನಮೂದು ಮಾಡಲಾಗಿತ್ತು. ಹಾಗಿದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಹೇಳಲಾಗಿದೆಯಾ? ಅವರಿಗೆ ಹೇಗೆ ಸಂಬಂಧವನ್ನು ಕೊಡ್ತೀರಿ? ಒಂದು ಕಡೆ ಮೂಢ ಹಗರಣವನ್ನು ಇಟ್ಟುಕೊಂಡು CM ಅನ್ನ ಕಟ್ಟಾಕೋದಕ್ಕೆ ಪ್ರಯತ್ನ ಮಾಡ್ತೀರಿ, ಇನ್ನೊಂದು ಕಡೆ ಅರ್ಕಾವತಿ ಬಗ್ಗೆ ಇದೇ BJP ಅವರು ಮಾತನಾಡೋದಿಲ್ಲ, ಅರ್ಕಾವತಿ ಬಡಾವಣೆ ಹಗರಣದ ಬಗ್ಗೆ ಮಾತಾಡೋದಿಲ್ಲ. ಮತ್ತೊಂದು ಕಡೆ ಬಂದಾಗ ಈಗ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿದ್ದೀರಿ, ಅಷ್ಟೊತ್ತಿಗೆ ವಕ್ಫ್ ಹೋರಾಟ ಅಲ್ಲಿ ಶುರುವಾಗುತ್ತೆ. ತಂದೆಯವರ ಮೇಲೆ ಆರೋಪ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಗಾಜಿನ ಮನೆಯಲ್ಲಿ ಇರುವಂತವ್ರೆ, ಹೀಗಾಗಿ ಕಲ್ಲನ್ನು ಎಸೆಯೋದಕ್ಕೆ ಆಗ್ತಿಲ್ಲ, ಹೂವನ್ನೇ ಕಲ್ಲು ಅನ್ಕೊಂಡು ಎಸೆಯುವಂತ ಪರಿಸ್ಥಿತಿಯಲ್ಲಿ ಇವತ್ತು BJP ಇರುವಂತದ್ದು. ಏನಾದರೂ ವ್ಯಗ್ರವಾಗಿ ಅವರು ಎಸೆಯೋದಕ್ಕೆ ಹೋಗ್ಬಿಟ್ರೆ ಕಲ್ಲನ್ನ, ಅವ್ರ ಮೇಲೆ ದೊಡ್ಡ ಬಂಡೆಗಲ್ಲನ್ನು ಎಸೆಯೋದಕ್ಕೆ ಸರ್ಕಾರ ಕೂಡ ಸಿದ್ಧವಾಗಿದೆ. ಅಷ್ಟು ತಪ್ಪುಗಳಿದಾವೆ. ಈಗ ಪೋಕ್ಸೋ ಹಗರಣದಲ್ಲಿ, ಪೋಕ್ಸೋ ಪ್ರಕರಣ ಏನಾಯ್ತು? ಪೋಕ್ಸೋ ಪ್ರಕರಣದಲ್ಲಿ ಬೇರೆ ಯಾವುದೇ ವ್ಯಕ್ತಿ ಮೇಲೆ ಪೋಕ್ಸೋ ಕೇಸ್ ದಾಖಲಾದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗ್ತಾರೆ. ಹಾಗಾದ್ರೆ ಯಡಿಯೂರಪ್ಪನವರು ಇದರಲ್ಲಿ ಎಕ್ಸೆಪ್ಷನ್ ಆಯ್ತಾ? ಹಾಗಿದ್ರೆ ಆ ವಿಚಾರದಲ್ಲಿ ಏನಾಯ್ತು? ಯಾಕೆ CID ಹೋಯ್ತು? CID ಕೊಟ್ಟಂತ ಪರಿ ಸರಿ ಇತ್ತಾ?
ಪ್ರಶ್ನೆಗಳು ಸಹಜವಾಗಿ ಮೂಡ್ತಾವೆ. ಆ ಒಂದು ಋಣವನ್ನು ತೀರಿಸುವಂಥ ಹಂತದಲ್ಲಿ ಇವತ್ತು ಬಿಜೆಪಿ ಇದೆಯಾ ಸರ್ಕಾರಕ್ಕೆ? ಯಾಕೆ ಇಡೀ ಒಂದು ಸಂಘಟಿತ ಹೋರಾಟವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಕೇವಲ ಅವ್ರ ಮನೆಗೆ ಹೋಗುವಂಥದ್ದು, ಟ್ವೀಟ್ ಮಾಡುವಂಥದ್ದು, ಆ ಟೈಮಲ್ಲಿ ಒಂದು ಮೈಕ್ ಕಂಡ ತಕ್ಷಣ, ಮಾಧ್ಯಮಗಳ ಮೈಕ್ ಕಂಡ ತಕ್ಷಣ ಮನಸ್ಸಿಗೆ ಬಂದಾಗ ಮಾತಾಡೋದು, ರಾಜೀನಾಮೆಯನ್ನು ಕೊಡಬೇಕಂತ ಹೇಳೋದು ಮರ್ತು ಬಿಡೋದು, ಆಮೇಲೆ ಇನ್ನೊಂದು ಪ್ರಕರಣ ಬರುತ್ತೆ ಮತ್ತೆ ಅದಕ್ಕೆ ಹೋಗುವಂಥದ್ದು. ಹೀಗಾದ್ರೆ ಹೇಗೆ ಒಂದು ಪ್ರಮುಖ ವಿಪಕ್ಷವಾಗಿ ನ್ಯಾಯವನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಬಿಜೆಪಿ? ಒಂದು ಪ್ರಮುಖ ಪ್ರಶ್ನೆ ಅಂತಿದ್ರು, ಬಿಜೆಪಿಯ ವೀಕ್ನೆಸ್ ಸಂಘಟಿತ ಹೋರಾಟ ಇಲ್ಲ ಅಂತ. ಬಿಜೆಪಿಯಲ್ಲಿ ಮನೆ ಒಂದು 3 ಬಾಗಿಲು, ಒಂದು ಒಳ್ಳೆ ಕೋಟನ ಮಾಡಿದ್ರು. ಅದು ಕೂಡ ವಿಜೇಂದ್ರ ಅವರ ಅಧ್ಯಕ್ಷ ಹುದ್ದೆಯ ಏನು ಫೇಲ್ಯೂರಿಗೆ ಇದು ಕೂಡ ಒಂದು ಕಾರಣ ಆಗಿರ್ತಕ್ಕಂಥದ್ದು. ನಿಮಗೆ ಸಂಘಟಿತ ಹೋರಾಟ ಇಲ್ಲ, ಅಲ್ಲೂ 3-4 ಟೀಮ್ ಇರ್ತಕ್ಕಂಥ ನೋಡಿ. ಈಗ ಅವರು ಮೂಡನು ತಾರ್ಕಿಕ ಅಂತ್ಯ ತಗೋಗ್ಲಿಲ್ಲ. ಎಷ್ಟು ದೊಡ್ಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಕಾರ್ಯದರ್ಶಿ ಮೇಲೆ ಆಪ್ತನ ಮೇಲೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಅದು ತಗೊಂಡೋಗಿ ಹೋಗಲಿಲ್ಲ. ಸಿ ಟಿ ರವಿ ವಿಚಾರ ತಾರ್ಕಿಕ ಅಂತ್ಯ ತಗೊಳ್ಳಿ. ವಕ್ಫ್ ಅಂತೂ ಅತಿ ದೊಡ್ಡ ಹೋರಾಟವನ್ನು ರೂಪಿಸಬೇಕಾದಂತೂ ಅಲ್ಲೂ ಕೂಡ 2 ಟೀಮ್ ಆಯಿತು, ಬೇರೆ ಬೇರೆ ಟೀಮ್ ಆಯಿತು. ಈಗ ಪ್ರಿಯಾಂಕ್ ಖರ್ಗೆದು ಈಗ ಅವನು ಸತ್ತೋಗಿದ್ದಾನೆ, ಬಟ್ ಅವರು ಗ್ರಾಚಾರಕ್ಕೆ ಅವರಿಗೆ ಸಾಕ್ಷಿಗಳಿಲ್ಲ. ನೀವು ಏನು ಪ್ರೂವ್ ಮಾಡ್ತೀರಿ? ನೀವು ಸಾಕ್ಷಿಗಳನ್ನು ಇಟ್ಕೊಂಡು ಪ್ರಿಯಾಂಕ್ ಖರ್ಗೆ ಮಾಡಿದಾರೆ ಅನ್ನೋಕ್ಕೆ ನೇರವಾಗಿ ಆರೋಪ ಮಾಡೋಕ್ಕೆ ನಿಮ್ಗೆ ಏನಿದೆ? ಅವರಿಗೆ ಇಲ್ಲ. ಆದರೆ ಈಗ ವಕ್ಫ್ ಹೋರಾಟ 3ನೇ ತಾರೀಕು ಇವರು ಹೋರಾಟ ಮಾಡ್ತಾರೆ, ಅವರು ಒಂದು ಹೋರಾಟವನ್ನು ಆರಂಭಿಸಿದ್ದಾರೆ. ಹಾಗಾಗಿ ಬಿ ಜೆ ಪಿಯ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ಮನೆಯಲ್ಲಿ ಹಲವಾರು ಗುಂಪುಗಳಿರ್ತಕ್ಕಂಥದ್ದು, ಸಂಘಟಿತ ಹೋರಾಟವನ್ನು ಮಾಡಲಿಕ್ಕೆ ಆಗದಲ್ಲೇ ಇರ್ತಕ್ಕಂಥ ಕೂಡ ಅವರ ಫೇಲ್ಯೂರಿಗೆ ಕಾರಣ ಆಗಿರ್ತಕ್ಕಂಥ. ಇದು ಆಬ್ವಿಯಸ್ಲಿ ಆಡಳಿತ ಪಕ್ಷಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು, ಇವರೇ ಅವಕಾಶವನ್ನು ಮಾಡಿಕೊಡ್ತಾರೆ. ಕಾಂಗ್ರೆಸ್ ಆಗಿದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ತಾ ಇತ್ತು, ಆದರೆ ಬಿಜೆಪಿಗೆ ಅಂತಹ ಒಂದು ಪ್ರಯತ್ನಗಳಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಅದನ್ನ ಯಾವ ರೀತಿಗೆ ಸರಿ ಮಾಡಿಕೊಳ್ತಾರೆ, ಈ ಪ್ರಕರಣ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಹೊಸ ವರ್ಷದಲ್ಲಿ ಹೊಸ ಸಾರಥಿ ಸಿಗ್ತಾರಾ? ಸಿಕ್ಕಿದೆ ಆಗೋದಾದ್ರೆ ಯಾರು? ಯಾವ ರೀತಿಯಂತಹ ಸವಾಲುಗಳು ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋಣ.